ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಅಬಕಾರಿ ಡಿಸಿ. ಲೋಕಾ ದಾಳಿಯ ಸಂದರ್ಭದಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಸಿಕ್ಕಿಬಿದ್ದಿದ್ದಾರೆ ರೆಡ್ ಹ್ಯಾಂಡ್ ಆಗಿ. 25 ಲಕ್ಷ ರೂಪಾಯಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅವರನ್ನ ಈಗ ಬಂಧನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್. CL7 ಮತ್ತು ಮೈಕ್ರೋ ಬ್ರೀವರಿ ಲೈಸೆನ್ಸ್ ಪರಿಶೀಲನೆಗಾಗಿ ಬರೋಬ್ಬರಿ 75 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಅಬಕಾರಿ ಡಿಸಿ. 75 ಲಕ್ಷ ಹಣ. ಬ್ಯಾಟರಾಯನಪುರ ಕಚೇರಿಯಲ್ಲಿ ಜಗದೀಶ್ ನಾಯಕ್ ಅಬಕಾರಿ ಡಿಸಿ ಸಿಕ್ಕಿಬಿದ್ದಿರೋದು. ಡಿಸಿ ಜಗದೀಶ್ ಜೊತೆ ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಖಾಸಗಿ ವ್ಯಕ್ತಿ ಲಕ್ಕಪ್ಪ ಬಂಧನ ಆಗಿದ್ದಾರೆ. ಒಟ್ಟಾರೆಯಾಗಿ 3 ಜನರನ್ನ ಈ ಪ್ರಕರಣದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋ 75 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದು, ಅದರ ಭಾಗವಾಗಿ 25 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ನೋಡಿ ಅರೆಸ್ಟ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ 3 ಜನರನ್ನ ಅರೆಸ್ಟ್ ಮಾಡಿದಂಗೆ ಈ ಪ್ರಕರಣದಲ್ಲಿ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲಾಕ್ ಆಗಿದ್ದಾರೆ. ಬ್ಯಾಟರಾಯನಪುರ ಕಚೇರಿಯಲ್ಲಿ ಹಣವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ ಸಂಪರ್ಕದಲ್ಲಿದ್ದಾರೆ. ಮದೇಶ, ಕಚೇರಿಯಲ್ಲೇ 25 ಲಕ್ಷ ಪಡಿತಾ ಇದ್ರ, ಇವ್ರ ಜೊತೆಗೆ ಇನ್ನೊಬ್ಬರು ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಹೊರತುಪಡಿಸಿದಾಗಿ ಕಚೇರಿಯಲ್ಲಿ ಯಾರೆಲ್ಲ ಇದ್ರು? ಅರುಣ್, ರೆಡ್ ಹ್ಯಾಂಡ್ ಆಗಿ ಲಂಚದ ಹಣವನ್ನ ಪಡೆಯುವಾಗ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಅವರನ್ನೇ ಅರೆಸ್ಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಲಕ್ಷ್ಮೀ ನಾರಾಯಣ್ ಎಂಬುವರು ಕಂಪ್ಲೇಂಟ್ ಅನ್ನ ಕೊಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ CL7ಗೆ ಮತ್ತೆ ಮೈಕ್ರೋ ಬ್ರೇವರಿ ಲೈಸೆನ್ಸ್ಗೆ ಅವರು ಅಪ್ಲೈ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಲೈಸೆನ್ಸ್ ಅನ್ನ ಇಶ್ಯೂ ಮಾಡ್ಬೇಕಂದ್ರೆ, ಜೊತೆಗೆ ಪರಿಶೀಲನೆ ಮಾಡ್ಬೇಕು ಅಂದ್ರೆ ನಮಗೆ 2.5 ಕೋಟಿ ರೂಪಾಯಿಯನ್ನ ಲಂಚ ಕೊಡಬೇಕು ಅಂತೇಳಿ ಅಬಕಾರಿ ಇಲಾಖೆಯ DC ಆಗಿರುವಂತಹ ಜಗದೀಶ್ ನಾಯಕ್ ಏನಿದ್ದಾರೆ, ಇವರು ಬೇಡಿಕೆ ಇಟ್ಟಿರ್ತಾರೆ ಅಂತ ಹೇಳಿ ಅವರು ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ಈ ಒಂದು ಪ್ರೊಸೀಜರ್ ನಡೀತಿರುತ್ತೆ. ಅಂದ್ರೆ ಒಟ್ಟು 2 ಲೈಸೆನ್ಸ್ಗೆ ಅವರು ಲಕ್ಷ್ಮೀನಾರಾಯಣ್ ಏನಿದ್ದಾರೆ ದೂರುದಾರರು, ಇವರು ಅಪ್ಲೈ ಮಾಡುವಂತ ಕೆಲಸ ಮಾಡಿರ್ತಾರೆ. 2 ತಿಂಗಳಿಂದಲೂ ಕೂಡ ಈ ಒಂದು ಪ್ರೊಸೀಜರ್ ನ ವಿಚಾರವಾಗಿ ಲಂಚದ ಹಣವನ್ನ ಬೇಡಿಕೆ ಇಡುವಂತ ಕೆಲಸವನ್ನ ಮಾಡಿರ್ತಾರೆ. ಯಾವಾಗ ಇವರು 2.5 ಕೋಟಿ ಅಂದ್ರೆ ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಾಗ ಇವರು ಹೋಗಿ ನೇರವಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡಿ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಇವತ್ತು 25 ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಪಡೆಯುವಂತೆ ಮಾತನಾಡಲಾಗಿರುತ್ತೆ. ಅದೇ ರೀತಿಯಾಗಿ ಕಚೇರಿಯಲ್ಲಿಯೇ 25 ಲಕ್ಷ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ DC ಜಗದೀಶ್ ನಾಯಕ್ ಮತ್ತೆ ಅವ್ರ ಜೊತೆ ಒಬ್ಬರು ಸೂಪರಿಂಟೆಂಡೆಂಟ್ ಮತ್ತೆ ಓರ್ವ ಡ್ರೈವರ್ 3 ಜನರನ್ನು ಕೂಡ ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅರುಣ್, ಥ್ಯಾಂಕ್ ಯು ಮದೇಶ್ ಡೀಟೇಲ್ಸ್. CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ದೀವಿ, ಇದನ್ನು ನೀವು ಫೀಸ್ ಕಟ್ಬಿಡಿ ಅಂತೇಳಿ ಕಟ್ಟಿದ್ವಿ. ಅದಕ್ಕೆ 80 ಲಕ್ಷ ಇದ್ದಿದ್ದು 75 ಲಕ್ಷ ಮಾಡಿ ಅದಕ್ಕೆ 50 ಲಕ್ಷ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ. 50 ಲಕ್ಷ ಬರೋದಕ್ಕೆ ಆಗಲ್ಲ, ಅಷ್ಟೊಂದು ಬ್ಲಾಕ್ ಎಲ್ಲಿಂದ ತಂದು ಕೊಡೋದು ಅಂತೇಳಿ 1 ವಾರದಿಂದ ನಾನು ದುಡ್ಡು ರೆಡಿ ಮಾಡಿಕೊಂಡು ಸ್ನೇಹಿತರ ಹತ್ರ ಅವ್ರ ಹತ್ರ 2 ಲಕ್ಷ 3 ಲಕ್ಷ ಕೈ ಸಾಲ ಮಾಡಿ 25 ಲಕ್ಷ ಇದು ಮಾಡಿ ನನ್ನ ಲೋಕಾಯುಕ್ತ